ಹಾಯ್ ವೀಕ್ಷಕರೇ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ. ನಾನು ಮಮತಾ. ಎಂವಿ ಸಾಧಕರು 11ನೇ ಸಂಚಿಕೆಗೆ ಸ್ವಾಗತ. ಓಕೆ ವೀಕ್ಷಕರೇ, ಇವತ್ತಿನ ಸಾಧಕರನ್ನ ನಾವು ಹುಡ್ಕೊಂಡು ಬಂದಿರುವಂಥದ್ದು ಚಿತ್ರದುರ್ಗದ ಎಂವಿ ಕಂಪನಿಗೆ. ಚಿತ್ರದುರ್ಗದಲ್ಲಿ ಒಂದು ಬ್ರಾಂಚ್ ಇದೆ. ಇಲ್ಲಿನ ಇನ್ಚಾರ್ಜ್ ಆಗಿದ್ದಾರೆ ಪ್ರಸನ್ನ ಅವರು. ಮೂಲತಃ ಹಾವೇರಿ ಜಿಲ್ಲೆಯವರಾದ ಪ್ರಸನ್ನ ಇಲ್ಲಿ ಚಿತ್ರದುರ್ಗದಲ್ಲಿ ಬಂದು ಹೊಸ ಬ್ರಾಂಚನ್ನು ಓಪನ್ ಮಾಡಿ ಈಗ ಇಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಜನ ಅವರ ಕೆಳಗಡೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಬನ್ನಿ, ಮೊದಲಿಗೆ ನಾನು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರಸನ್ನ ಅವರೇ, ಕಾರ್ಯಕ್ರಮಕ್ಕೆ ವೆಲ್ಕಮ್ ನಿಮಗೆ. ಪ್ರಸನ್ನ ಅವರೇ, ನೀವು ಮೂಲತಃ ಹಾವೇರಿಯವರು. ಸೊ ಚಿತ್ರದುರ್ಗದಲ್ಲಿ ಬಂದು ಇಲ್ಲೊಂದು ಬ್ರ್ಯಾಂಚಿನ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ನೀವು ನೋಡುವಾಗ ತುಂಬ ಸಣ್ಣ ಏಜ್ ಅವರಿಗೆ ಕಾಣಿಸ್ತಾ ಇರ. ಸೊ ನಿಮ್ಮ ಊರಲ್ಲಿ ನಿಮ್ಮ ಫ್ಯಾಮಿಲಿ, ನಿಮ್ಮ ಬ್ಯಾಕ್ಗ್ರೌಂಡ್, ಹಾಗೆ ನಿಮ್ಮ ಬಾಲ್ಯದ ಶಿಕ್ಷಣ ಇದೆ ಹೇಗಾಯಿತು, ಏನು ಕತೆ? ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಮೇಡಮ್, ನನ್ನ ಹೆಸರು ಬಂದುಬಿಟ್ಟು ಪ್ರಸನ್ನ ಅಂತ ಅಂದ್ಬಿಟ್ಟು. ನಮ್ಮೂರು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕನ್ನ ಒಂದು ಚಿಕ್ಕ ಗ್ರಾಮ. ಸೊ ಮೇಡಮ್, ನಾನು ಬಂದುಬಿಟ್ಟು ನಂದು PUC ಕಂಪ್ಲೀಟ್ ಆಗಿಲ್ಲ ಮೇಡಮ್. ಆ್ಯಕ್ಚುಲಿ ಬಂದುಬಿಟ್ಟು PUC ಸೈನ್ಸ್ ಮಾಡಿದ್ದೆ, ಬಟ್ ಸಮ್ ಕಾರಣಗಳಿಂದ ಅದನ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಆಗದೆ ಇರೋದ್ರಿಂದ ಮನೇಲಿ ನಮ್ಮ ಅಪ್ಪ ಬಂದುಬಿಟ್ಟು ಶಿವಾನಂದಪ್ಪ ಅಂತ ಅಂದ್ಬಿಟ್ಟು, ಅಮ್ಮ ಲಲಿತಾ ಅಂತ ಅಂದ್ಬಿಟ್ಟು. ಸೊ ಮನೆಯಲ್ಲಿ ಅಮ್ಮ ಬಂದುಬಿಟ್ಟು ಗೃಹಿಣಿ ಮೇಡಮ್, ಹೌಸ್ ವೈಫು. ಜೊತೆಗೆ ಅಪ್ಪ ಬಂದುಬಿಟ್ಟು ಗದ್ದೆ ಕೆಲಸ ಮಾಡ್ತಾರೆ. ಸೊ ತಮ್ಮ ಒಬ್ಬರಿದ್ದಾರೆ. ಸೊ ಏನಪ್ಪ ಅಂತಂದರೆ, ಸೊ ನನಗೂ ತುಂಬ ಆಸೆ ಇತ್ತು ಮೇಡಮ್, ಲೈಫಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಬೇಕು, ಏನಾದರೂ ಒಂದು ಬೇರೆ 4 ಜನ ನೋಡೋ ಥರ ನಾನು ಡೆವಲಪ್ಮೆಂಟ್ ಆಗಬೇಕು ಅಂತ ಅಂದ್ಬಿಟ್ಟು ಸುಮಾರು ಆಸೆ ಇತ್ತು. ಒಂದು ಸೆಲೆಬ್ರಿಟಿ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಆಸೆ ಇತ್ತು ಮೇಡಮ್. ಬಟ್ ನನಗೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶಗಳು ಬರಲಿಲ್ಲ. ಅದಕ್ಕೋಸ್ಕರ ಚೂಸ್ ಮಾಡ್ಕೊಂಡಿರೋದು ಒಂದು ಕ್ರಿಕೆಟ್ ಇಂಡಸ್ಟ್ರಿ ಅಂತ ಚೂಸ್ ಮಾಡ್ಕೊಂಡೆ ಮೇಡಮ್. ಅಂದರೆ ಅಲ್ಲೇನಾದರೂ ಒಂದು ಸಾಧನೆ ಮಾಡಿದರೆ ಒಂದು ನೇಮು, ಫ್ರೇಮು, ಮನಿ 3 ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಚೂಸ್ ಮಾಡಿಕೊಂಡೆ. ಬಟ್ ಅಲ್ಲಿ ಹೋದೆ ಮೇಡಮ್, ತುಂಬ ಜನ ಅಪೋಸ್ ಮಾಡ್ಕೊಂಡು, ಫ್ಯಾಮಿಲಿ ಅಪೋಸ್ ಮಾಡ್ಕೊಂಡು, ರಿಲೇಷನ್ಸ್ನ ಅಪೋಸ್ ಮಾಡ್ಕೊಂಡು ಅಲ್ಲಿ ಹೋದಾಗ ಸುಮಾರು ಜನ ಮಾತಾಡಿದ್ರು ಮೇಡಮ್, ಆಗಲ್ಲ ಸುಮ್ಮನೆ. ಯಾಕಂದರೆ ಅದಕ್ಕೆ ಬೇಕಾಗಿರೋದು ಮೇನ್ ಇಂಪಾರ್ಟೆಂಟಾಗಿ ಬ್ಯಾಕ್ಗ್ರೌಂಡು ಮೇಡಮ್. ಒಂದು ಇನ್ಫ್ಲುಯೆನ್ಸು, ಒಂದು ದುಡ್ಡು ಇರಬೇಕು. ಆದರೆ ನಮ್ಮ ಹತ್ರ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಇನ್ಫ್ಲುಯೆನ್ಸ್ ಇರಲಿಲ್ಲ, ದುಡ್ಡು ಇರೋದ್ರ ಕಾರಣಕ್ಕೋಸ್ಕರ ಸುಮಾರು ಜನ ಅಪೋಸ್ ಮಾಡಿದರು. ಆದರೂ ಹೋದೆ ಮೇಡಮ್, ಟ್ರೈನಿಂಗ್ ತೊಗೊಂಡೆ. ಬಟ್ ಅಲ್ಲಿರೋ ಒಂದು ಸಿಚುವೇಶನ್ ನೋಡಿದರೆ ಎಲ್ಲರೂ ಹೇಳಿದ್ದು ನಿಜಾನ ಅನ್ನಿಸ್ತು. ಏನಕ್ಕಂತಂದರೆ ನಮಗೆ ಯಾರೂ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಮೇಡಮ್. ಅಂಥ ಒಂದು ಇಂಡಸ್ಟ್ರಿಗೆ ಸಪೋರ್ಟ್ ಮಾಡೋರು ಯಾರೂ ಸಿಗಲಿಲ್ಲ. ಅದ್ರ ಜೊತೆಗೆ ಯಾರು ಕೂಡ ಇನ್ಫ್ಲುಯೆನ್ಸ್ ಇರಲಿಲ್ಲ ಮೇಡಮ್. ಅಷ್ಟ್ರ ಮೇಲೆ ನಾನು ಮನೇಲಿ ಗೊತ್ತಾಗದೆ ಒಂದು ಹೋಟೆಲಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್. ಧಾರವಾಡದಲ್ಲಿ ಮಂದಾರ ರೇಂಜ್ ಅಂದ್ಬಿಟ್ಟು ಒಂದು ಹೋಟೆಲ್ ಇದೆ. ಆ ಹೋಟೆಲಲ್ಲಿ ಸುಮಾರು 1 ವರ್ಷ ಕೆಲಸ ಮಾಡಿದೆ ಮೇಡಮ್. 1 ವರ್ಷ ಕೆಲಸ ಮಾಡಿದ ಮೇಲೆ ಸುಮಾರು ಅನ್ನಿಸ್ತಾ ಇತ್ತು ಮೇಡಮ್. ಏನು ಅಂತಂತಂದರೆ, ಆ ಹೋಟೆಲಿಗೆ ನನ್ನ ಈಸ್ನೇರೇ ಬರೋರು, ನನ್ನ ಈಸ್ನೇರೇ ಚೆನ್ನಾಗಿರೋ ಬ್ರ್ಯಾಂಡೆಡ್ ಡ್ರೆಸ್ ಹಾಕೊಂಡು ಚೆನ್ನಾಗಿ ಲೈಫ್ನ ಎಂಜಾಯ್ಮೆಂಟ್ ಮಾಡ್ತಾಯಿದ್ರು. ಬಟ್ ಅವರು ಬಂದುಬಿಟ್ಟು ಒಂದು ಬಿಲ್ ಮಾಡಿದರೆ ಸುಮಾರು 8,000 10,000 ಬಿಲ್ ಮಾಡೋರು ಮೇಡಮ್. ಮತ್ತು ನಾನು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 12 ಗಂಟೆ ಮಟ್ಟ ಕೆಲಸ ಮಾಡಿದ್ರು ಕೂಡ ನನ್ನ ಸ್ಯಾಲ್ರಿ ಬಂದುಬಿಟ್ಟು 5,500 ರೂಪಾಯಿ. ನಾನು ಕೂಡ ನಮ್ಮದು ಬೇರೆ ಒಂದು ಪ್ರಪಂಚ ಇದೆ, ಬೇರೆ ಒಂದು ಸೆಲೆಬ್ರಿಟಿ ಲೈಫ್ ಲೀಡ್ ಇದೆ ಅಂತ ಅಂದ್ಬಿಟ್ಟು ಸುಮಾರು ಕಡೆ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿದೆ ಮೇಡಮ್. ಸುಮಾರು ಕೆಲಸನೂ ಹುಡ್ಕೊಂಡು ಹೋದೆ, ಬಟ್ ನನಗೆ ಯಾವುದೂ ಸಿಗಲಿಲ್ಲ ಮೇಡಮ್. ಬಟ್ ಅಂಥ ಟೈಮಲ್ಲಿ ನನಗೆ ಸಿಕ್ಕಿದ್ದೆ ಒಂದು ಮಾರ್ಕೆಟಿಂಗ್ ಫೀಲ್ಡು. ಈ ಮಾರ್ಕೆಟಿಂಗ್ ಫೀಲ್ಡು ME ಫೀಲ್ಡು ಮೇಡಮ್. ನಿಮ್ಮ ಶಿಕ್ಷಣ ಎಲ್ಲಿ ಆಯ್ತು ಪ್ರಸನ್ನ ಅವರೇ? ಹಾಗೆ ನಿಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ? ಹಾಗೆ ನಿಮಗೆ ಸಿಸ್ಟರ್ ಬ್ರದರ್ ಏನಾದ್ರು ಇದ್ದಾರಾ? ಓಕೆ, ನಮ್ಮ ಶಿಕ್ಷಣ ಬಂದುಬಿಟ್ಟು ನಮ್ಮದು ಅತ್ತಿಕಟ್ಟಿನ ಗ್ರಾಮ ಮೇಡಮ್. ನಮ್ಮದು ಅತ್ತಿಕಟ್ಟಿ ಗ್ರಾಮಲ್ಲೇ ಆಗಿರೋದು. ಸೊ ಅಪ್ ಟು 8th ವರೆಗೂ. ಆಮೇಲೆ SLC ಬಂದುಬಿಟ್ಟು ಪ್ರೌಢಶಾಲೆ ಗುಡ್ಡುಮಲಾಪುರದಲ್ಲಿ ಆಗಿರೋದು. ಆಮೇಲೆ PUC ಬಂದುಬಿಟ್ಟು ಹಂಸವಾಯಿ MSc ಕಾಲೇಜಲ್ಲಿ ಆಗಿರುತ್ತೆ ಮೇಡಮ್. ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ? ಸಿಸ್ಟರ್ ಬ್ರದರ್ ಯಾರಾದ್ರು ಇದ್ದಾರಾ? ಹಾಂ ಮೇಡಮ್, ತಂದೆ ಬಂದುಬಿಟ್ಟು ಗದ್ದೆ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ತಾಯಿ ಬಂದುಬಿಟ್ಟು ಗೃಹಿಣಿ, ತಮ್ಮ ಬಂದುಬಿಟ್ಟು ಇವಾಗ ಕಾಲೇಜಿಗೆ ಹೋಗ್ತಾರೆ ಮೇಡಮ್. ಓಕೆ, MVಗೆ ಬರುವ ಮುಂಚೆ ನಿಮ್ಮ ಲೈಫ್ ಹೇಗಿತ್ತು? ಯಾವ ಪರಿಸ್ಥಿತಿ? ಅಂದರೆ ಮನೆ, ಮಠ, ಜಮೀನು ಆ ಥರ ನಿಮ್ಮದೇ ಅಂತ ಏನಾದರೂ ಇತ್ತಾ? ಹೇಗೆ? ಹೌದು ಮೇಡಮ್, ನಮ್ಮ ಜಮೀನಿದೆ, 3 ಎಕರೆ ಗದ್ದೆ ಇದೆ ಮೇಡಮ್. ಬಟ್ 3 ಎಕರೆ ಗದ್ದೆಯಲ್ಲಿ ಈ ಒಂದು ಬೆಳೆ ಹಾನಿ ಬಂದುಬಿಟ್ಟು ಎಲ್ಲ ಪರಿಸ್ಥಿತಿ ಸುಮಾರು ದುಷ್ಪರಿಣಾಮ ಬೀರ್ಬಿಟ್ಟು ಮಳೆ ಬಂದುಬಿಟ್ಟು ಅದರಲ್ಲಿ ನಮಗೆ ಏನು ಉಳಿತಿರಲಿಲ್ಲ ಮೇಡಮ್. ವರ್ಷಕ್ಕೆ 10,000 ರೂಪಾಯಿ 20,000 ರೂಪಾಯಿ ಉಳಿಬೇಕು ಅಂತಂದರೆ ಕೂಡ ಜಾಸ್ತಿ ಮಾತು ಮೇಡಮ್. ಅದರಲ್ಲಿ ಸಾಲಾಗೆಲ್ಲ ಮಾಡ್ಕೊಂಡು ಸುಮಾರು ಸಿಕ್ಕಾಕೊಂಡಿದ್ವಿ. ಬಟ್ ಇಂಥ ಟೈಮಲ್ಲಿ ನಮ್ಮ ಮನೇನೂ ಬಿದ್ದೋಗ್ಬಿಡ್ತು ಮೇಡಮ್ ಮಳೆಗೆ ಬಂದುಬಿಟ್ಟು. ಸೊ ಸುಮಾರು ಬೇಜಾರಾಯಿತು. ಏನಾದರೂ ಮಾಡಿಬಿಟ್ಟು ಅಚೀವ್ಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಅವಾಗ ಮಾರ್ಕೆಟಿಂಗ್ ಫೀಲ್ಡ್ಗೆ ಸೇರ್ಕೊಂಡಿದ್ವಿ ಮೇಡಮ್. ಓಕೆ ಪ್ರಸನ್ನ, ಅವರಿಗೆ MV ಕಂಪನಿ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯಿತು? ಮತ್ತು ಇಲ್ಲಿ ಬಂದು ನೀವು ಎಷ್ಟು ಟೈಮ್ ಆಯಿತು? ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಹೇಗಿದೆ ಪ್ರೆಸೆಂಟ್ ಸಿಚುವೇಶನ್? ಹಾಂ ಮೇಡಮ್, ME ಕಂಪ್ನಿ ಬಗ್ಗೆ ಮಾತಾಡಬೇಕು ಅಂತಂದರೆ ಬೇರೆ ಮಾತೇ ಬರಲ್ಲ ಮೇಡಮ್. ಯಾಕಂದರೆ ಮುಕ್ತಲೇ ಮಂದಾಸ ಬಂದುಬಿಡುತ್ತೆ. ಯಾಕಂದರೆ ME ಅಂತ ಅಂದ್ಕೊಳ್ಳಿ. ಯಾಕಂದರೆ ಸುಮಾರು ಜನಕ್ಕೆ ಕೆಲಸ ಕೊಡ್ತಾಯಿದೆ. ಅದ್ರ ಜೊತೆಗೆ ನಾನು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನಗೊಬ್ಬರು ಕಾರ್ತಿಕ್ ಸರ್ ಅಂತ ಅಂದ್ಬಿಟ್ಟು, ಪ್ರಶಾಂತ್ ಸರ್ ಅಂತ ಅಂದ್ಬಿಟ್ಟು ನನಗೊಂದು ಚಾನ್ಸ್ ಕೊಟ್ಟರು ಮೇಡಮ್. ಈ ಒಂದು ME ಸಂಸ್ಥೆನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಈ ಥರ ಚೆನ್ನಾಗಿದೆ ವರ್ಕು, ಮಾರ್ಕೆಟಿಂಗ್ ಫೀಲ್ಡೇ ಆಗಿರ್ಬೋದು, ಚೆನ್ನಾಗಿ ಇನ್ಕಮ್ ತೊಗೋಬೋದು, ಬಂದುಬಿಟ್ಟು ಟ್ರೈನಿಂಗ್ ತೊಗೋ ಅಂತ ಹೇಳಿದ್ರು ಮೇಡಮ್. ಬಟ್ ನನ್ನ ಜೊತೆ ಟ್ರೈನಿಂಗ್ ಕುತ್ಕೊಂಡೆ, ಚೆನ್ನಾಗಿ ಅನ್ನಿಸ್ತು, ಮಾಡಲೇಬೇಕು ಅಂತ ಅನ್ನಿಸ್ತು.
ಅದ್ರ ಮೇಲೆ 4 ದಿನ ಟ್ರೈನಿಂಗ್ ತೊಗೊಂಡು ಇಂಟ್ರ್ಯೂನ ಪಾಸ್ ಆಗಿಬಿಟ್ಟು ಅಷ್ಟ್ರ ಮೇಲೆ ಏನು ಮಾಡಿದೆ ಮೇಡಮ್, ನಾನು ಸೆಲೆಕ್ಟ್ ಆಗಿಬಿಟ್ಟು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಇವಾಗ. ಓಕೆ, ಎಷ್ಟು ಟೈಮ್ ಆಯಿತು ನೀವು ಬಿಸ್ನೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ? ಮತ್ತು ನಿಮ್ಮ ಅಂಡರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಮೇಡಮ್ ನಾನು ಬಂದುಬಿಟ್ಟು 1 ವರ್ಷ ಆಯಿತು ಮೇಡಮ್. 1 ವರ್ಷದಲ್ಲಿ ಇವಾಗ ಸರಿಸುಮಾರು ಅಂದರೂ 700ರಿಂದ 800 ಜನ ವರ್ಕ್ ಮಾಡ್ತಾ ಇದ್ದಾರೆ ಮೇಡಮ್ ನನ್ನ ಅಂಡರಲ್ಲಿ. ನೀವು ಏನಾದರೂ ಕಂಪನಿಯಿಂದ ಗಿಫ್ಟ್ ಪಡ್ಕೊಂಡಿರೋದು ಅಥವಾ ನಿಮ್ಮಿಂದ ಕಂಪನಿಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಆಗ್ತಿದೆ, ಹೇಗೆ? ಮೇಡಮ್ ಕಂಪ್ನಿಯಿಂದ ಬಿಸ್ನೆಸ್ ವೈಸು ಬ್ರ್ಯಾಂಚ್ ವೈಸ್ ಅಂತಂದರೆ ನನ್ನ ಕಡೆಯಿಂದ ಬಿಸ್ನೆಸ್ ಎಲ್ಲ ಕೊಡ್ತದೆ ಮೇಡಮ್ ಚೆನ್ನಾಗಿ. ಸೊ ಅದ್ರ ಜೊತೆಗೆ ಕಂಪ್ನಿಯಿಂದ ನನಗೆ ಮೋರ್ ದೆನ್ ಬೆನಿಫಿಟ್ ಆಗಿದೆ ಮೇಡಮ್. ಯಾಕಂದರೆ 4 ಜನ ಇವತ್ತು ಗುರುತಿಸ್ತಿದ್ದಾರೆ. ಅದ್ರ ಜೊತೆಗೆ 4 ಜನ ಫ್ರೆಂಡ್ಸು ಕೂಡ ಮಗ ನನ್ನ ಜೊತೆ ಆಗಬೇಕು, ನಿನ್ನ ಥರ ಆಗಬೇಕು ಮಗ, ಸುಮಾರು ಮೆಸೇಜ್ ಮಾಡ್ತಾರೆ ಮೇಡಮ್. ಸೊ ನಾನು ಬರ್ತೀನಿ, ಎಲ್ಲಿದೆ ಮಗ ಆಫೀಸ್ ಅಂತ ಅಂದ್ಬಿಟ್ಟು. ಬಟ್ ಆದರೂ ಕೂಡ ನಾನು ಇದುವರೆಗೂ ಯಾರಿಗೂ ಚಾನ್ಸ್ ಕೊಡೋಕ್ಕೆ ಹೋಗಿಲ್ಲ ಮೇಡಮ್, ಸದ್ಯ ಪರಿಸ್ಥಿತಿ ಬೇಡ ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೆ ಕಂಪ್ನಿ ಕಡೆಯಿಂದ ಸೊ ಇದೆ ಮೇಡಮ್, ಗಿಫ್ಟ್ ಕೊಡ್ತಾ ಇದ್ದಾರೆ, ಬಟ್ ಇನ್ನು ನಾನೇ ತೊಗೊಳಕ್ಕೆ ಇದು ಮಾಡಿಲ್ಲ ಮೇಡಮ್. ಓಕೆ, ನೀವು ಹೇಳಿದ್ರಿ ಫ್ರೆಂಡ್ಸ್ಗಳಿಗೆ ಚಾನ್ಸ್ ಕೊಡ್ತಾ ಇಲ್ಲ, ಏನು ರೀಸನ್? ಮೇಡಮ್ ರೀಸನ್ ಇಷ್ಟೇ, ಯಾರು ಬಿಲೀವ್ ಮಾಡಲ್ಲ ಮೇಡಮ್ ಫಸ್ಟ್ ಆಫ್ ಆಲ್. ಸೊ ಏನಕ್ಕೋಸ್ಕರ ಅಂತಂದರೆ ಫಸ್ಟು ನಾವು ಚೇಂಜಸ್ ಆದಮೇಲೆ ಸೊ ನೋಡೋಣ ಅಂತ ಯೋಚನೆ ಮಾಡ್ತಾರೆ ಅಷ್ಟೇ. ಬಟ್ ಸುಮಾರು ಜನ ಏನಪ್ಪ ಅಂತಂದರೆ ಒಂದು ಕಂಫರ್ಟ್ ಝೋನಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಮೇಡಮ್. ಸೊ ಮಾರ್ಕೆಟಿಂಗ್ ಫೀಲ್ಡ್ ಅಂದ ಕೂಡಲೇ ಏನೋ ಒಂಥರ ಅವರು ಮೈಂಡಲ್ಲಿ ಬೇರೆ ಥರ ಥಿಂಕ್ ಮಾಡ್ತಾ ಇರ್ತಾರೆ. ಬಟ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಬೇರೆ ಥರ ಸೆಲೆಬ್ರಿಟಿ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಯಾರಿಗೂ ಮೈಂಡಲ್ಲಿ ಬರ್ತಾ ಇಲ್ಲ ಮೇಡಮ್. ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಚೇಂಜಸ್ ಆಗಿಬಿಟ್ಟು, ನಾನು ಇನ್ನೂ ಜವಾಬ್ದಾರಿಗಳಿದಾವೆ, ಕನಸುಗಳಿದಾವೆ, ಅದನ್ನೆಲ್ಲ ಈಡೇರಿಸ್ಕೊಂಡು ಆಮೇಲೆ ಅವ್ರಿಗೆ ಚಾನ್ಸ್ ಕೊಡು ಅಂತ ಅಂದ್ಬಿಟ್ಟು ಅವ್ರನ್ನ ಸ್ವಲ್ಪ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ ಮೇಡಮ್. ಓಕೆ ಪ್ರಸನ್ನ ಅವರೇ, ನೀವು ಈ ಫೀಲ್ಡಿಗೆ ಬರೋವಾಗ ನಿಮ್ಮ ರಿಲೇಟಿವ್ಸ್, ನಿಮ್ಮ ಫ್ರೆಂಡ್ಸ್ ಏನಾದರೂ ಹೇಳಿದಾರಾ? ಸೊ ನಿನಗೆ ಅದು ಬರಲ್ಲ, ಅದು ಸರಿಯಾಗಲ್ಲ, ನಿನ್ಗೆ ಅದು ಮಾಡೋಕ್ಕಾಗಲ್ಲ, ಆ ಥರದ ಮಾತುಗಳನ್ನ ಏನಾದರೂ ಕೇಳ್ಕೊಂಡು ಬಂದಿದ್ದೀರಾ, ಹೇಗೆ? ಕೋರ್ಸ್ ಮೇಡಮ್ ಕೇಳಿದ್ದೀನಿ, ಸುಮಾರು ಕೇಳಿದ್ದೀನಿ, ಇವಾಗಲೂ ಕೇಳ್ತಾ ಇದ್ದೀನಿ ಮೇಡಮ್. ಯಾಕೆಂದರೆ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ. ಬಟ್ ನಾನು ಹೇಳೋದು ಒಂದೇ ಮಾತು ಮೇಡಮ್, ಏನು ಅಂತಂದರೆ ಮೇಡಮ್ ಫಸ್ಟ್ ಆಫ್ ಆಲ್ ಎಜುಕೇಷನ್ನು ಈ ಒಂದು ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ. ಬೇರೆ ಬೇರೆ ಫೀಲ್ಡಲ್ಲಿ ಅವರು MA BEd ಮಾಡಿರ್ಬೋದು, ಡಿಗ್ರಿ ಮಾಡಿರ್ಬೋದು, ಇಂಜಿನಿಯರಿಂಗ್ ಮಾಡಿರ್ಬೋದು. ಬಟ್ ಆ ಫೀಲ್ಡಿಗೆ ತಕ್ಕಂಗೆ ಅವರು ಯೋಚನೆ ಮಾಡ್ತಾರೆ ಮೇಡಮ್, ಅವ ಎಜುಕೇಷನ್ ತಕ್ಕಂಗೆ ಯೋಚನೆ ಮಾಡ್ತಾರೆ. ಬಟ್ ನಾವಿಲ್ಲಿ ನಮಗೆ ಎಜುಕೇಷನ್ ತೊಗೊತಿದ್ದೀವಿ ಮೇಡಮ್, ಕೋರ್ಸಿಗೆ ಆ್ಯಡ್ ಆಗಿದ್ದೀವಿ, ಕೋರ್ಸ್ ಮುಖಾಂತರ ನಾವು ನಾಲೆಜ್ನ ತೊಗೊತಾ ಇದ್ದೀವಿ ಅಂತ ಅಂದಮೇಲೆ ಈ ಇಂಡಸ್ಟ್ರಿ ಬಗ್ಗೆ ನಮಗೆ ಗೊತ್ತು ಮೇಡಮ್. ಅದಕ್ಕೋಸ್ಕರ 1000 ಜನ ಹೇಳಿದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಮೇಡಮ್. ಯಾಕಂತಂದರೆ ಇವತ್ತು ME ಕಂಪ್ನಿ ನಮಗೆ ಕೊಡ್ತಾ ಇದೆ, ME ಕಂಪ್ನಿಯಿಂದ ನಾವು ಸುಮಾರು ತೊಗೊತಾ ಇದ್ದೀವಿ, ಅದೊಂದು ಹೆಮ್ಮೆ ಇದೆ ಮೇಡಮ್ ನನಗೆ. ನಿಮ್ಮ ಜೊತೆ ಈಗ ಕೆಲಸ ಮಾಡುವವರು ಹೇಗಿದ್ದಾರೆ ನಿಮ್ಮ ಜೊತೆ? ಅಂದರೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಜೊತೆಗೆ ಇಲ್ಲಿ ಬ್ರಾಂಚ್ ಎಷ್ಟು ಮಂತ್ ಆಯಿತು ಓಪನ್ ಆಗಿ? ಮೇಡಮ್ ಬ್ರಾಂಚ್ ಓಪನ್ ಆಗಿಬಿಟ್ಟು ಇಲ್ಲಿ ಜಸ್ಟು 1 ಮಂತ್ ಆಯಿತು ಮೇಡಮ್ ಚಿತ್ರದುರ್ಗದಲ್ಲಿ. ಬಟ್ 1 ಮಂತ್ ಅಲ್ಲಾದರೂ ಕೂಡ ಜಸ್ಟು ಹುಡುಗರು 30,000 ಪ್ಲಸ್ ಇನ್ಕಮ್ ತೆಗಿತಿದ್ದಾರೆ. ಆಮೇಲೆ ಹುಡುಗಿರು ಕೂಡ 50+ ಇನ್ಕಮ್ ಇವಾಗ ಪೆಂಡಿಂಗ್ ಇದೆ ಮೇಡಮ್. 18ನೇ ತಾರೀಕು ಕ್ರೆಡಿಟ್ ಆಗುತ್ತೆ. ಸೊ ಅಂಥ ಒಂದು ಅಚೀವ್ಮೆಂಟ್ ಮಾಡ್ತಿದ್ದಾರೆ ಮೇಡಮ್, ಚೆನ್ನಾಗಿ ಅಚೀವ್ಮೆಂಟ್ ಮಾಡ್ತಿದ್ದಾರೆ. ತಂದೆ ತಾಯಿ ಒಂದು ಜವಾಬ್ದಾರಿಯಿಂದ ಕಳಿಸಿದ್ದಾರೆ. ಸೊ ಒಂದು ಕನಸು ಇಟ್ಕೊಂಡು, ಬಟ್ ಆ ಒಂದು ಕನಸನ್ನ ಈಡೇರಿಸ್ತಾರೆ ಅಂತ ಅಂದ್ಬಿಟ್ಟು 100% ನನ್ನ ಪರವಾಗಿ ನಾನು ಅಗ್ರಿ ಆಗ್ತೀನಿ ಮೇಡಮ್. ಅದಕ್ಕೆ ನಿಮ್ಮ ಪಾಲಿಗೆ MV ಅಂದರೆ ಏನು? ME ಅಂತ ಅಂದರೆ ದೇವ್ರಿಗಿಂತ ಹೆಚ್ಚು ಮೇಡಮ್, ದೇವ್ರಿಗಿಂತ ಹೆಚ್ಚು. ಯಾಕಂತ ಅಂದರೆ ಏನು ಇಲ್ದಿರೋ ಪರ್ಸನ್ನ ಇವತ್ತು ಲಕ್ಷ ಇನ್ಕಮ್ ಕೊಡಿಸ್ತಾ ಇದೆ. ಏನು ಇಲ್ದಿರೋ ಪರ್ಸನ್ನ ಕರ್ನಾಟಕಕ್ಕೆ ನಾವು ಯಾರು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದೆ ಅಂತ ಅಂದಮೇಲೆ ದೇವ್ರಿಗಿಂತ ಹೆಚ್ಚು ಮೇಡಮ್. ಯಾಕಂದರೆ ಅಷ್ಟು ನಾವು ಅಚೀವ್ಮೆಂಟ್ ಮಾಡಿಬಿಟ್ಟು ಅಷ್ಟು ಇನ್ಕಮ್ ಕೊಟ್ಬಿಟ್ಟು ಜೊತೆಗೆ ಒಂದು ಟಾರ್ಗೆಟ್ ಕೊಟ್ಟಿದೆ ಮೇಡಮ್ ನಮಗೆ. ಏನಂತಂತಂದರೆ 2035 100 ಮೆಂಬರ್ಸ್ನ ಕರೋಡ್ಪತಿಗಳು ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ತಮ್ಮ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಾರೆ ಹೊರತು ಮೇಡಮ್. ಬಟ್ ಈ ಥರ ಕಂಪ್ನಿಲಿರೋ ವರ್ಕರ್ಸ್ನ ₹1 ಕೋಟಿ ಅಚೀವ್ಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು ಯಾರು ಹೇಳಲ್ಲ. ಅದ್ರ ಬಗ್ಗೆ ನಂಗೆ ಹೆಮ್ಮೆ ಇದೆ ಮೇಡಮ್. 35 ಹಾಂ 2035 ಕಂಪ್ನಿಲಿರೋ 100 ಮೆಂಬರ್ಸ್ನ ಕರೋಡ್ಪತಿಗಳು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸರಿ, ನೀವೀಗ ತುಂಬ ಈಗ ಹೇಳಿದ್ರಿ ತುಂಬ ಕನಸುಗಳನ್ನು ಕಟ್ಟಿದ್ದೆ ಅಂತ. ಸೊ ಫ್ಯೂಚರ್ ಪ್ಲಾನಿಂಗ್ ಏನು ನಿಮ್ಮದು? ಯಾವ ರೀತಿಯ ಡ್ರೀಮ್ಸ್ ಇಟ್ಕೊಂಡಿದ್ದೀರಾ, ಹೇಗೆ? ಮೇಡಮ್ ಫ್ಯೂಚರ್ ಪ್ಲ್ಯಾನಿಂಗ್ ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ಸದ್ಯ ಪರಿಸ್ಥಿತಿಯಲ್ಲಿ ಒಂದು ಮನೆ ಕಟ್ಟಬೇಕು ಮೇಡಮ್. ಮನೆ ಕಟ್ಟಿಬಿಟ್ಟು ನಮ್ಮ ತಂದೆ ತಾಯಿನ ಇದುವರೆಗೂ ಅವ್ರು ಎಲ್ಲಿ ಹೋಗಿಲ್ಲ ಮೇಡಮ್, ಎಲ್ಲಿ ಸುತ್ತಾಡಿಸಿಲ್ಲ. ಯಾಕಂದರೆ ಮನೆ ಕೆಲಸ ಗದ್ದೆ ಕೆಲಸ ಅಂತ ಅಂದ್ಬಿಟ್ಟು ಬರೀ ಮನೇಲೇ ಇರ್ತಾರೆ. ಆಲ್ ಓವರ್ ಕರ್ನಾಟಕನೇ ಮೊದಲಿಗೆ ಟೂರ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಇದೆ ಮೇಡಮ್. ಫ್ಯಾಮಿಲಿ ಕರ್ಕೊಂಡು, ರಿಲೇಷನ್ಸ್ ಕರ್ಕೊಂಡು ಅದ್ರ ಜೊತೆಗೆ ಒಂದು ಮನೆ ಕಟ್ಟಬೇಕು ಮೇಡಮ್. ನಮ್ಮ ತಮ್ಮನ ಒಂದು ಭವಿಷ್ಯನ ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದಾನೆ. ಬಟ್ ನನಗೆ ಕಾಲೇಜಿಗೆ ಹೋಗ್ತಾನೆ ಅಂತಂದ್ರೂ ಕೂಡ ನನಗೆ ನಂಬಿಕೆ ಇಲ್ಲ. ಯಾಕಂತಂದರೆ ಎಷ್ಟೋ ಜನ ಎಜುಕೇಟೆಡ್ ಮಾಡಿಬಿಟ್ಟು ಡಬಲ್ ಡಿಗ್ರಿ ಮಾಡಿಬಿಟ್ಟು ಇಂಜಿನಿಯರ್ ಮಾಡಿಬಿಟ್ಟು ಇವತ್ತು ಕೆಲಸ ಇಲ್ದಂಗೆ ಖಾಲಿ ಕೂತ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಜಸ್ಟ್ PUC ಮಾಡಿ ಡಿಗ್ರಿ ಮಾಡಿದರೆ ಏನು ಭವಿಷ್ಯ ಇಲ್ಲ ಅಂತ ಅಂದ್ಕೊಂಡು ನಾನೇ ಅವ್ನಿಗೆ ಏನಾದರೂ ಬೇರೆ ಬಿಸ್ನೆಸ್ಸು ಅಥವಾ ನಮ್ಮ ಬಿಸ್ನೆಸ್ಗೆ ಅವ್ನು ಕರ್ಕೋಬೇಕು ಅಂತ ಮಾಡಿದ್ದೀನಿ ಮೇಡಮ್. ಓಕೆ, ಈಗ ಫೈನಲ್ ಆಗಿ ಏನಂತ ಹೇಳಿದ್ರೆ, ಈ ಬಿಸ್ನೆಸ್ ಈಗ ನಿಮ್ಮನ್ನೆಲ್ಲ ನೋಡಿ ತುಂಬ ಜನ ಈ ಬಿಸ್ನೆಸ್ಗೆ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ ಯಂಗ್ಸ್ಟರ್ಸ್ಗಳು. ಸೊ ಅವರಿಗೆ ಹಾಗೆ MV ಬಗ್ಗೆ ನಿಮ್ಮ ಒಂದು ಕೊನೆಯ ಮಾತು? ಮೇಡಮ್ ಕೊನೆಯ ಮಾತು ಅಂತಂದರೆ ಏನು ಅಂತಂದರೆ, ಸೊ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಮೇಡಮ್. ಯಾಕಂತಂದರೆ ಇವಾಗ ಜನ ಹೇಗೆ ಅಂತಂದರೆ 5 ಮಿನಿಟ್ಸು ತಮ್ಮ ಮೊಬೈಲ್ನ ಕೊಡಿ ಅಂತಂದರೆ ಕೊಡಲ್ಲ. ಯಾಕಂತಂದರೆ ತಮ್ಮ ಪರ್ಸನಲ್ ಡೀಟೇಲ್ಸ್ ಇರುತ್ತೆ, ತಮ್ಮ ಸೀಕ್ರೆಟ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಅಂಥದ್ರಲ್ಲಿ 50 ವರ್ಷದ ಜೀವನನ ಬೇರೆ ಕೈಲಿ ಕೊಡಬೇಡ್ರಿ ಅಂತ ಅಂದ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ME ಚೆನ್ನಾಗಿದೆ.
ಯಾರೇ ನೆಗೆಟಿವ್ ಮಾತಾಡ್ತಾರೆ ಅಂತಂದ್ರ ಬಗ್ಗೆ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಮೇಡಮ್. ಯಾಕಂತಂದರೆ ಇವಾಗ ಬೆಳಕಿನ ಬೆಲೆ ಗೊತ್ತಾಗೋದು ಕತ್ಲಿದ್ದಾಗಲೇ ಮೇಡಮ್. ಓಕೆ, ಸೊ 7,000 ಜನ ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ, ಯಾರೋ ಒಬ್ಬನು ಯಾವುದೋ ಮೂಲೆಯಲ್ಲಿರೋನು ಒಬ್ಬನು ನೆಗೆಟಿವ್ ಯೋಚನೆ ಮಾಡ್ತಾನೆ ಅಂತಂದರೆ 7,000 ಜನ ಚೆನ್ನಾಗಿದ್ದಾರೆ ಮೇಡಮ್, ಅವ್ನು ಚೆನ್ನಾಗಿಲ್ಲ ಅಂತ ಅರ್ಥ, ಅವ್ನು ಯೋಚನೆ ಮಾಡೋ ರೀತಿ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಅವನು ಯಾರೋ ಬಗ್ಗೆ ತಲೆ ಕಟ್ಸ್ಕೊಂಡು ನೀವು ನಿಮ್ಮ ಲೈಫ್ನ ಹಾಳು ಮಾಡ್ಕೊಳೋ ಬದಲಿ ಒಂದು ಲೈಫ್ ಇದೆ, ಚೆನ್ನಾಗಿದೆ, ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಆಸೆ ಇಟ್ಕೊಂಬನ್ನಿ. 100% ME ಕಂಪ್ನಿ ಅನ್ನೋದು. ಅದ್ರ ಜೊತೆಗೆ ನಮ್ಮ ಸರ್ಸ್ ಇದ್ದಾರೆ ಸಪೋರ್ಟ್ ಮಾಡೋಂಥ, ಸೈಯದ್ ಮುಜೀಬ್ ಸರ್ ಆಗಿರ್ಬೋದು, ಸಂಜಯ್ ಸರ್ ಆಗಿರ್ಬೋದು, ಭಾಷಾ ಸರ್ ಆಗಿರ್ಬೋದು, ರಾಕೇಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಸಪೋರ್ಟ್ ತೊಗೊಂಡು ನಾವು 100% ಒಂದು ನಮ್ಮ ಕನಸನ್ನ ರೀಚ್ ಆಗ್ತೀವಿ ಅಂತ ಅಂದ್ಬಿಟ್ಟು 100% ನಂಗೆ ನಂಬಿಕೆ ಇದೆ ಮೇಡಮ್. ಓಕೆ ಪ್ರಸನ್ನ ಅವರು, ಎಷ್ಟೊತ್ತು ನೀವು ನಮ್ಮ ಜೊತೆ ನಿಮ್ಮ ಜರ್ನಿ ಬಗ್ಗೆ, MV ಕಂಪನಿ ಬಗ್ಗೆ, ಹಾಗೆ ನಿಮ್ಮ ಜೊತೆ ಮಾಡುವಂಥ ವರ್ಕರ್ಸ್ ಬಗ್ಗೆ ಎಲ್ಲ ಚೆನ್ನಾಗಿ ಮಾಹಿತಿಯನ್ನು ನೀಡಿದ್ರಿ. ಅದ್ರ ಜೊತೆಗೆ ಕೆಲವೊಂದು ಕನಸುಗಳನ್ನು ಕಟ್ಟಿಕೊಂಡಿದ್ದೀರಾ. ಅದೆಲ್ಲ ಬೇಗ ಈಡೇರಲಿ, ನಿಮ್ಮ ಲೈಫ್ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಪ್ರೋಗ್ರೆಸ್ ಆಗಿ, ಸೊ ನೀವು ಸೊಸೈಟಿಗೆ ಕೂಡ ಏನಾದರೂ ಕೊಡುವಂತಾಗಲಿ ಅಂತ ಹೇಳ್ತಾ, ಸೊ ನಿಮಗೆ ಮತ್ತೊಮ್ಮೆ ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದು ಇವತ್ತಿನ ನಮ್ಮ ಚಿತ್ರದುರ್ಗದ ಅಚೀವರ್ ಪ್ರಸನ್ನ ಅವರ ಮಾತುಗಳು. ಮತ್ತೆ ಇದೇ ಬ್ರಾಂಚಿನ ಇನ್ನೊಬ್ಬರು ಅಚೀವರ್ ಜೊತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇದ್ದೆ ಅಭಿಮತ TV. ಇದು ಜನಮನದ ನಾಡಿಮಿಡಿತ. ಥ್ಯಾಂಕ್ ಯು.